ಸೊ ರೆಗ್ಯುಲರ್ ಫಾಲೋಅಪ್ ತುಂಬ ಇಂಪಾರ್ಟೆಂಟ್. ಸೊ ಮೆಡಿಕೇಷನ್ಸಲ್ಲೂ ಕೂಡ ಇದು ಕಂಟ್ರೋಲ್ ಬರಬಹುದು. ಬಟ್ ಒಂದು 80% ಪೇಷಂಟ್ಸಲ್ಲಿ ಇದು ಮೆಡಿಸಿನ್ಸ್ಗೆ ಕಂಟ್ರೋಲ್ ಬರೋದಿಲ್ಲ. ಸೊ ಏನಾಗ್ತಾ ಇರುತ್ತೆ ಅಂದರೆ ಮೆಡಿಸಿನ್ ಡೋಸೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಿಮಗೆ ತಿಳಿದಂತೆ ಡೋಸೇಜ್ ಜಾಸ್ತಿ ಆದಾಗ ಸೈಡ್ ಎಫೆಕ್ಟ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಟೈಮಲ್ಲಿ ಒಂದು ಫೇಸಲ್ಲಿ ನೋಡಿದ್ರೆ ಪೇಷಂಟ್ಗೂ ಕೂಡ ಅಯ್ಯೋ ನನಗೆ ಮೆಡಿಕೇಷನ್ಸ್ ಪವರ್ ತುಂಬ ಜಾಸ್ತಿ ಆಯಿತು, ನಂದು ದೈನಂದಿನ ಚಟುವಟಿಕೆ ನಾನು ಮಾಡೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಯಾವತ್ತು ನೋಡಿದರೆ ಮಂಪ್ರ ಥರ ಇರ್ತಾರೆ. ಸೊ ಅಂಥವರು ಡೇ ಟು ಡೇ ಆ್ಯಕ್ಟಿವಿಟಿ ಮೇಲೆ ಫೋಕಸ್ ಹೇಗೆ ಮಾಡೋದು? ಸೊ ಇದಕ್ಕೆಲ್ಲ ಉಪಾಯ ಏನಂದರೆ ನಾವು ಮಾಡುವಂತಹ ಮಿನಿಮಲಿ ಇನ್ವೇಸಿವ್ ಇಂಜೆಕ್ಷನ್ ಪ್ರೊಸೀಜರ್. ಸೊ ಇದೇನೆಂದರೆ ನಾವು ಒಂದು ಸ್ಪೆಷಲೈಸ್ಡ್ ನೀಡಲ್ಸ್ ಮುಖಾಂತರ ಈ ನರದ ಹತ್ರ ಇಂಜೆಕ್ಷನ್ನ ನೀಡ್ತೀವಿ. ಸೊ ಎಲ್ಲಂದರೆ ಫಸ್ಟಿಗೆ ಚರ್ಮಕ್ಕೆ ಒಂದು ಎನೆಸ್ಥೀಸಿಯಾ ಕೊಟ್ಬಿಟ್ಟು, ಲೋಕಲ್ ಎನೆಸ್ಥೀಸಿಯಾ ಕೊಟ್ಬಿಟ್ಟು ಆ ಪಾಯಿಂಟ್ ಮುಖಾಂತರ ನಾವು ಆ ನರದ ಹತ್ರ ಹೋಗಿ ಟ್ರೀಟ್ಮೆಂಟ್ನ ನೀಡ್ತೀವಿ. ಅದನ್ನೇ ನಾವು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಅಂತೀವಿ. ಸೊ ಈ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನಲ್ಲಿ ಏನಾಗುತ್ತೆ ಅಂದರೆ ಆ ನರದಿಂದ ಬರುವ ಆ ಶಾಕ್ ಲೈಕ್ ಸೆನ್ಸೇಷನ್ಸ್ ಕಡಿಮೆ ಆಗುತ್ತೆ, ಆಲ್ಮೋಸ್ಟ್ ನಿಲ್ ಆಗೋದು. ಸೊ ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಪೇಷಂಟ್ನ ಯಾವ ಭಾಗದಲ್ಲಿ ಆ ನೋವು ಕಾಣಿಸ್ಕೊಳ್ತಾ ಇದೆ. ಸೊ ಅದು ನಮಗೆ ಇಂಪಾರ್ಟೆಂಟ್. ನಿಮಗೆ ಆ V1 ಏರಿಯಾ, V2 ಏರಿಯಾ, V3 ಏರಿಯಾ ಯಾವ್ದು ನಾನು ಹೇಳಿದ್ನೋ ಅದರಲ್ಲಿ ಬರ್ತಾ ಇದೆಯಾ, ಯಾವ ಜಾಗದಲ್ಲಿ ಬರ್ತಾ ಇದೆ. ಸೊ ಮೋಸ್ಟ್ ಕಾಮನ್ ಅಂದರೆ V3 ಪ್ಲಸ್ V2 ಏರಿಯಾ ಮತ್ತು V2, ರೇರ್ ಆಗಿ V1 ಥರ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಅದಕ್ಕೆ ಆ RFA ಪ್ರೊಸೀಜರ್ ಮಾಡಿದ ನಂತರ ನಮಗೇನು ಮಾಡ್ಬೋದಂದರೆ ಈ ಮೆಡಿಸಿನ್ ಡೋಸೇಜಸ್ನ ಕ್ರಮೇಣವಾಗಿ ಕಡಿಮೆ ಮಾಡಿ ನಿಲ್ಲಿಸ್ಕೊಡಬಹುದು. ಸೊ ನೀವೇ ನೋಡಿ, ಒಂದು ಪರ್ಟಿಕ್ಯುಲರ್ ಇಂಜೆಕ್ಷನ್ ಪ್ರೊಸೀಜರಿಂದ ಎಷ್ಟೊಂದು ಅಡ್ವಾಂಟೇಜಸ್ ಇದೆ. ಸೊ ಇದು ಮಾಡಬೇಕಾದ್ರೆ ನಾವು ಕೂಡ ಅಡ್ಮಿಷನ್ ಮಾಡಿಸ್ಬೇಕು, ನಮಗೆ ಸ್ಪೆಷಲೈಸ್ಡ್ ಮೆಷಿನರಿ ಬೇಕು, ಫ್ಲೂರೋಸ್ಕೋಪಿ ಗೈಡೆಡ್ ಅಂತ ಮಾಡ್ತೀವಿ. ಆಪ್ರೇಷನ್ ಥಿಯೇಟ್ರಲ್ಲಿ ಮಾಡುವಂಥ ಪ್ರೊಸೀಜರ್ ಇದು. 24 hours ಅಡ್ಮಿಷನ್ ಸಾಕು. ಪ್ರೊಸೀಜರ್ ಆದಮೇಲೆ ಒಬ್ಸರ್ವೇಷನ್ ಮಾಡಿ ಪೇಷಂಟ್ನ ಡಿಸ್ಚಾರ್ಜ್ ಮಾಡ್ತೀವಿ. ಪ್ರೊಸೀಜರ್ ಟೈಮಿಂಗ್ ಒಂದು 1 to 2 hours ಅಂತ ಅಂದ್ಕೋಬೋದು. ಸೊ ಅದಕ್ಕೆ ಬೇಕಿರುವ ಪ್ರೀ ಪ್ರೊಸೀಜರ್ ಏನಾದರೂ ಗೈಡ್ಲೈನ್ಸ್ ಏನಾದರೂ ಇದ್ದರೆ ಅದನ್ನು ನಾವು ನಿಮಗೆ ಹೇಳ್ತೀವಿ. ಸೊ ಖಾಲಿ ಹೊಟ್ಟೆಯಲ್ಲಿ ಬರಬೇಕಾಗತ್ತೆ, ಏನಾದರೂ ಬೇರೆ ಮೆಡಿಕೇಷನ್ಸ್, ಕೆಲವು ಏನಾದರೂ ಬ್ಲಡ್ ಥಿನ್ನರ್ಸ್ ಆ ಥರ ಏನಾದ್ರು ತೊಗೋತಿದ್ರೆ ಅದನ್ನು ನಿಲ್ಲಿಸಬೇಕಾಗತ್ತೆ. ಸೊ ಇದನ್ನೆಲ್ಲ ವಿಚಾರಿಸಿ ಬೇರೆ ಎಲ್ಲ ಬ್ಲಡ್ ಇನ್ವೆಸ್ಟಿಗೇಷನ್, ಅದಕ್ಕೆ ಸೂಕ್ತ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ನಾವು ಮಾಡಿಸಿ ನಾವು ಪ್ರೊಸೀಜರ್ನ ಪ್ಲ್ಯಾನ್ ಮಾಡ್ತೀವಿ. ಸೊ ಈ ಪ್ರೊಸೀಜರ್ ಬಗ್ಗೆ ನೀವು ಕೇಳಿರ್ಬೋದು. ಇಲ್ಲಿದು ಶಂಕರಾದ ಅಡ್ವಾಂಟೇಜ್ ಏನಂದರೆ ಇಂಥ ಪ್ರೊಸೀಜರ್ಸ್ಗೆ ಕೂಡ ನಿಮಗೆ ದ ಕಾಸ್ಟ್ ಈಸ್ ವೆರಿ ಮಿನಿಮಲ್. ಸೊ ಎಲ್ಲ ಹಾಸ್ಪಿಟಲ್ ಕಂಪೇರ್ ಮಾಡಿದ್ರು ಇಟ್ ಈಸ್ ವೆರಿ ಮಿನಿಮಲ್. ಆ್ಯಂಡ್ ವಿ ಹ್ಯಾವ್ ಇಲ್ಲಿ ಇರುವ ಮಿಷಿನರಿ ಕೂಡ ವೆರಿ ಹೈ ಎಂಡ್ ಮಿಷಿನರಿ ಫಾರ್ ದ ಪ್ರೊಸೀಜರ್ ಈಸ್ ಅವೈಲೇಬಲ್. ಸೊ ನಮ್ಮ ಟೈಮ್ ಆಫ್ ಪ್ರೊಸೀಜರ್ ಕೂಡ ರಿಡ್ಯೂಸ್ ಆಗುತ್ತೆ. ಆ್ಯಂಡ್ ಟೈಮ್ ಆಫ್ ಪ್ರೊಸೀಜರ್ ರಿಡ್ಯೂಸ್ ಆದಾಗ ಏನಾಗುತ್ತೆ ಅಂದರೆ ದ ಸೋ ಕಾಲ್ಡ್ ಸೈಡ್ ಎಫೆಕ್ಟ್ಸ್ ಆರ್ ದಿ ಕಾಂಪ್ಲಿಕೇಶನ್ಸ್ ಬಿಕಾಸ್ ಆಫ್ ದ ಪ್ರೊಸೀಜರ್ ಕಡಿಮೆ ಆಗುತ್ತೆ. ಸೊ ಇಟ್ ಈಸ್ ಅ ವೆರಿ ಸೇಫ್ ಎನ್ವೈರನ್ಮೆಂಟ್ ಟು ಗೆಟ್ ದೀಸ್ ಪ್ರೊಸೀಜರ್ಸ್ ಡನ್. ನಮ್ಮ ಹತ್ರ ಎಲ್ಲ ಟೀಮ್ ಮೆಂಬರ್ಸ್ ಇದ್ದಾರೆ, ಅನೆಸ್ಥಿಸಿಯಾಲಜಿಸ್ಟಿಂದ ಹಿಡಿದು ವೆರಿ ಗುಡ್ ಪೋಸ್ಟ್ ಆಪರೇಟಿವ್ ಪ್ರೊಸೀಜರ್ ಕೇರ್ ಎಲ್ಲರೂ ಇದ್ದಾರೆ. ಸೊ ದ್ಯಾಟ್ ಈಸ್ ಅ ರೀಸನ್ ಐ ಆಮ್ ಹೈಲೈಟಿಂಗ್ ಈ ಕಂಡೀಷನ್ ಬಗ್ಗೆ. ಅದಕ್ಕೋಸ್ಕರ ನಾನು ಇವತ್ತು ಹೈಲೈಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಇದ್ರ ಬಗ್ಗೆ ಇಷ್ಟು ಜನರಿಗೆ ಅವೇರ್ನೆಸ್ ಇದೆ ಅನ್ನೋದು ನಮಗೆ ತಿಳಿದಿಲ್ಲ. ಸೊ ನಾವು ಒಂದು ಪೇಯ್ನ್ ಫಿಸಿಷಿಯನ್ ಆಗಿಬಿಟ್ಟು ಇದ್ರ ಬಗ್ಗೆ ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಈ ರೀತಿ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಸೊ ದಯವಿಟ್ಟು ನಿಮ್ಮ ಮನೆಯಲ್ಲಿ ಅಥವಾ ಸುತ್ತಮುತ್ತ ಯಾರಿಗಾದರೂ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರಿಗಾದರೂ ಈ ಥರ ಒಂದು ವಿಪರೀತ ನೋವಿನ ಪರಿಸ್ಥಿತಿ ಅವರು ನರಳುತ್ತಿದ್ದರೆ ದಯವಿಟ್ಟು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳಿ, ಇಂತಹ ಪ್ರೊಸೀಜರ್ಸ್ ಬಗ್ಗೆ ತಿಳ್ಕೊಳ್ಳಿ, ಹಾಗೂ ಇದ್ರ ಬಗ್ಗೆ
ಅವರಿಗೂ ತಿಳಿಸಿ ನೀವು ಅವರಿಗೆ ತುಂಬ ಒಂದು ಬೆನಿಫಿಟ್ನ ನೀಡ್ಬೋದು. ಸೊ ಏನಾದಿದ್ದರೆ ಯು ಕ್ಯಾನ್ ಆಲ್ವೇಸ್ ಲಾಗ್ ಆನ್ ಟು ದ ಶಂಕರ ಹಾಸ್ಪಿಟಲ್ ವೆಬ್ಸೈಟ್ ಅಥವಾ ಅದರಲ್ಲಿರುವ ಫೋನ್ ನಂಬರ್ಸನ್ನು ನೋಡಿ ನಮ್ಮ ಪೇಯ್ನ್ ಕ್ಲಿನಿಕ್ಗೆ ಡೈರೆಕ್ಟಾಗಿ ಕಾಲ್ ಮಾಡಬಹುದು. ವಿ ಡಾಕ್ಟರ್ಸ್ ಆರ್ ಅವೈಲೇಬಲ್ ಆ್ಯಂಡ್ ಯು ಕ್ಯಾನ್ ಆಸ್ಕ್ ಎನಿ ಕ್ವೆರಿ regarding this. So trigeminal neuralgia, also called as a suicide disease, can be prevented. If not prevented, can be treated, and we can give a very good quality of life to these patients. ಧನ್ಯವಾದಗಳು.